ಫಸ್ಟ್ ಸಿನಿಮಾ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಅವಮಾನ, ಆಮೇಲೆ ಈ ಥರದ ಗೆಲುವುಗಳು, ಜನ ಅಷ್ಟೇ ಪ್ರೀತಿ ಕೊಟ್ಟು ಸಿನಿಮಾನ ಬಂದು ಅವಾಗ ಥಿಯೇಟರ್ ಬಂದು ನೋಡ್ತಾ ಇದ್ದಿದ್ದು. ನೀನು ಹೇಳಿದ್ಯಲ್ಲ ಜನ ಅಂತ, ಅದು ಅವರ ಒಂದು ಸಾಮುದಾಯಿಕ ಮನಸ್ಸದು ಜನ ಅನ್ನೋದು, ಅದನ್ನು ನಾವು ಗೌರವಿಸ್ಬೇಕು. ಅದನ್ನೇ ಅಣ್ಣವ್ರು ಯಾವಾಗಲೂ ಅನ್ನದಾತರು ಅಂತ ಇದ್ರು, ಅವ್ರನ್ನ ಅಂತಿದ್ದು ಪ್ರೇಕ್ಷಕರನ್ನ. ಅವರು ನಮಗೆ ಗೊತ್ತಿಲ್ಲ, ಅಜ್ಞಾತವಾಗಿರ್ತಾರೆ. ನಾಟ್ ಆನ್ ಇಂಡಿವಿಜುವಲ್, ಇಟ್ಸ್ ಎ ಕಲೆಕ್ಟಿವ್ ಫೋರ್ಸ್. ಒಂದು ಸಿನಿಮಾ ರಿಲೀಸ್ ಆದ ಥಿಯೇಟ್ರಿಗೆ ಬರ್ತಾರಲ್ಲ, ಅದೊಂದು ಗುಂಪು ಪ್ರೇಕ್ಷಕರ ಮನಸ್ಥಿತಿ. ಅವ್ರು ನಂಬಿ ನಾವು ಕೆಲಸ ಮಾಡಬೇಕು. ಇನ್ನು ಯಾವ ಪಿತೂರಿಗಳು, ಚಾಡಿಗಳು, ಮೋಸಗಳು, ಚೆಕ್ ಬೌನ್ಸ್ ಮಾಡೋರು ಏನೇನೋ ಆಗುತ್ತಲ್ಲ, ಅದು ಮುಖ್ಯ ಅಲ್ಲ. ಅವ್ರ ಮೇಲೆ ನಾವು ಶ್ರದ್ಧೆ ಇಡಬೇಕು. ಅವ್ರು ನಾವು ಅನ್ನದಾತರು ಅಂತ ಕರಿತಿದ್ರು ಅಣ್ಣವರು. ನಾನು ಅನ್ನದಾತರು, ಉದ್ಯೋಗದಾತರು ಅಂತಲೂ ಕರಿತೀನಿ ನಿರ್ಮಾಪಕರನ್ನ. ಕೆಲಸ ಕೊಡೋರು, ನಾವು ಕೆಲಸ ಮಾಡಿದರೆ ಅನ್ನ ಅಲ್ವಾ, ಅದರಿಂದ ಉದ್ಯೋಗದಾತರು ಹೌದವರು. ಸೊ ಪ್ರತಿ ಅವಮಾನ ನಮ್ಮಲ್ಲಿ ಒಂದು ಸನ್ಮಾನದ ಹಂಬಲವನ್ನು, ಕಿಚ್ಚನ್ನು ಹಚ್ಚಿಸ್ಬೇಕು. ಎಲ್ಲಿ ನಮಗೆ ಅವಮಾನ ಆಗುತ್ತೋ ಅಲ್ಲಿ ನಾನು ಸನ್ಮಾನ ಪಡಿತೀನಿ, ಗೌರವ ಪಡಿತೀನಿ ಅಂತಕ್ಕಂಥದ್ದು. ಹಂಗೆ ಇಲ್ದಿದ್ರೆ ಯಾಕೆ ಸಿನಿಮಾ ಮಾಡ್ತೀಯಪ್ಪ, ಹೋಗು ಮನೆಗೆ. ನೀನು ಬರೋಕ್ಕೆ ಮುಂಚೆ ಎಲ್ಲ ಸಿದ್ಧವಾಗಿ ಎಲ್ಲ ರೆಡಿ ಇರಬೇಕು. ನಾನು ಬಂದ ತಕ್ಷಣ ಮಾಡಬೇಕು, ನನಗೆ ಯಶಸ್ಸು ಸಿಕ್ಬಿಡಬೇಕು, 50 ದಿನ ಸಿಕ್ಬಿಡಬೇಕು, ಫಿಲ್ಮ್ ಫೇರ್ ಬಂದುಬಿಡಬೇಕು, ಸ್ಟೇಟ್ ಅವಾರ್ಡ್ ಬರಬೇಕು. ಯಾರು ಭರವಸೆ ಕೊಟ್ಟಿದ್ದು? ಹೂ ವಿಲ್ ಅಶ್ಯೂರ್ ಯು ಹ್ಯಾವ್ ಟು ಟ್ರಾವೆಲ್ ಇನ್ ಅಗ್ನಿದಿವ್ಯ. ಈ ಬೆಂಕಿ ಒಳಗೆ ಅದು ಹೋಗ್ತಾ ಹೋಗಬೇಕು. ಸುಟ್ಕೊಳ್ಳದೆ ಆಚೆಗೆ ಬಂದವಾ ಗೆಲುವು, ಸುಟ್ಟು ಹೋದರೆ ಬೂದಿ ಅಷ್ಟೇ. ನಾವೆಲ್ಲ ಸೀತೆ ಇರ್ತಾರ, ಅದರೊಳಗಡೆ ಹಾದು ಬರಬೇಕು ಅಗ್ನಿದಿವ್ಯದಲ್ಲಿ. ಸುಟ್ಕೊಂಡ್ಬಿಟ್ರೆ ಒಂದೇ ಸರಿಗೆ ಮುಗೀತು.